ಹಾಯ್ ಎವ್ರಿವನ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು 100+ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸೆಂಟೆನ್ಸ್ಗಳನ್ನು ನೋಡೋಣ. ಇವು ತುಂಬಾ ಶಾರ್ಟ್ ಆಗಿರುತ್ತೆ, ದೈನಂದಿನ ಬಳಕೆಯಲ್ಲಿ ತುಂಬಾ ಉಪಯೋಗ ಆಗುತ್ತೆ. ಅದಕ್ಕಾಗಿ ಮಿಸ್ ಮಾಡದೆ ಕಡೆವರೆಗೂ ಈ ವಿಡಿಯೋವನ್ನು ನೋಡಿ. ವಿಡಿಯೋಯನ್ನು ಸ್ಟಾರ್ಟ್ ಮಾಡೋಣ. ಮೊದಲ ಸೆಂಟೆನ್ಸ್, ಐ ಪ್ಲೇಡ್ ಫುಟ್ಬಾಲ್ ಎಸ್ಟರ್ಡೇ. ನಾನು ನಿನ್ನೆ ಫುಟ್ಬಾಲ್ ಆಡಿದೆ. ಶಿ ಸ್ಯಾಂಗ್ ಆ ಸಾಂಗ್. ಅವಳು ಹಾಡು ಆಡಿದಳು. ಹಿ ಏಟ್ ಅನ್ ಆಪಲ್. ಅವನು ಸೇಬು ತಿಂದನು. ವಿ ವೆಂಟ್ ಟು ದಿ ಪಾರ್ಕ್. ನಾವು ಉದ್ಯಾನಕ್ಕೆ ಅಥವಾ ಉದ್ಯಾನವನಕ್ಕೆ ಹೋದೆವು. ದೇ ವಾಚ್ಡ್ ಆ ಮೂವಿ. ಅವರು ಚಲನಚಿತ್ರ ನೋಡಿದರು. ಐ ಸ್ಟಡೀಡ್ ಹಾರ್ಡ್. ನಾನು ಶ್ರದ್ಧೆಯಿಂದ ಅಧ್ಯಯನ ಮಾಡಿದೆ. ಶಿ ಕುಕ್ಡ್ ಡಿನ್ನರ್. ಅಂದರೆ ಅವಳು ಅಡುಗೆ ಮಾಡಿದಳು. ಹಿ ಡ್ರೋವ್ ಆ ಕಾರ್. ಅವನು ಕಾರ್ ಓಡಿಸಿದ. ವಿ ಡ್ಯಾನ್ಸ್ಡ್ ಅಟ್ ದಿ ಪಾರ್ಟಿ. ಅಂದರೆ ನಾವು ಪಾರ್ಟಿಯಲ್ಲಿ ನೃತ್ಯ ಮಾಡಿದೆವು, ಡ್ಯಾನ್ಸ್ ಮಾಡಿದೆವು ಅಂತ. ನೆಕ್ಸ್ಟ್ ಸೆಂಟೆನ್ಸ್, ದೇ ಲಾಫ್ಡ್ ಲೌಡ್ಲಿ. ಅಂದರೆ ಅವರು ಜೋರಾಗಿ ನಕ್ಕರು. ನೆಕ್ಸ್ಟ್ ಸೆಂಟೆನ್ಸ್, ಐ ರೈಟ್ ಅ ಲೆಟರ್. ನಾನು ಪತ್ರ ಬರೆದೆ. ಶಿ ರೆಡ್ ಅ ಬುಕ್. ಅವಳು ಪುಸ್ತಕ ಓದಿದಳು. ಇಲ್ಲಿ ಶಿ ರೆಡ್ ಅಂತ ಇದೆಯಲ್ಲ, ಅದನ್ನ ಶಿ ರೀಡ್ ಅಂದ್ರೂ ಕೂಡ ತಪ್ಪಲ್ಲ, ಆದರೆ ಇದು ಪಾಸ್ಟ್ ಟೆನ್ಸ್ ಇರೋದ್ರಿಂದ ನಾವು ರೆಡ್ ಅಂತಾನೆ ಪ್ರೊನೌನ್ಸ್ ಮಾಡಬೇಕು. ರೀಡ್ ಅಂತ ಪ್ರೆಸೆಂಟ್ ನಲ್ಲಿ ಕರೆಯುತ್ತೀವಿ, ರೆಡ್ ಅಂತ ಪಾಸ್ಟ್ ನಲ್ಲಿ ಪ್ರೊನೌನ್ಸ್ ಆಗುತ್ತೆ, ಆದರೆ ಸ್ಪೆಲ್ಲಿಂಗ್ ಮಾತ್ರ ಸೇಮ್ ಇರುತ್ತೆ. ಹಿ ರ್ಯಾನ್ ಫಾಸ್ಟ್. ಅಂದ್ರೆ ಅವನು ವೇಗವಾಗಿ ಓಡಿದನು. ಹಿ ಸ್ವ್ಯಾಮ್ ಇನ್ ದಿ ಸೀ. ಅಂದ್ರೆ ನಾವು ಸಮುದ್ರದಲ್ಲಿ ಸ್ನಾನ ಮಾಡಿದೆವು ಅಥವಾ ನಾವು ಸಮುದ್ರದಲ್ಲಿ ಸ್ವಿಮ್ ಮಾಡಿದವು ಅಂತಾನೂ ಆಗುತ್ತೆ. ಸ್ವಿಮ್ ನ ಪಾಸ್ಟ್ ಟೆನ್ಸ್ ಸ್ವ್ಯಾಮ್ ಆಗುತ್ತೆ. ದೇ ಸೈಕಲ್ಡ್ ಟು ಸ್ಕೂಲ್. ಅವರು ಸೈಕಲ್ ಸವಾರಿ ಮಾಡಿ ಶಾಲೆಗೆ ಹೋದರು. ಶಿ ಕ್ಲೀನ್ಡ್ ದಿ ಹೌಸ್. ಅಂದ್ರೆ ನಾನು ಮನೆಯನ್ನು ಸ್ವಚ್ಛಗೊಳಿಸಿದೆ. ಶಿ ವಾಟರ್ಡ್ ದಿ ಪ್ಲಾಂಟ್ಸ್. ಅವಳು ಸಸ್ಯಗಳಿಗೆ ನೀರು ಹಾಕಿದಳು. ಪ್ಲಾಂಟ್ಸ್ ಅಂದ್ರೆ ಸಸ್ಯಗಳು, ವಾಟರ್ಡ್ ಅಂದ್ರೆ ಇದು ವರ್ಬ್, ನೀರು ಹಾಕಿರುವುದು ಅಂತ ಅರ್ಥ. ಹಿ ಫಿಕ್ಸ್ಡ್ ದಿ ಬೈಕ್. ಅವನು ಬೈಕ್ ಅನ್ನು ಸರಿಪಡಿಸಿದನು. ವಿ ಪೇಂಟೆಡ್ ದಿ ವಾಲ್. ನಾವು ಗೋಡೆಗೆ ಬಣ್ಣ ಬಳಿದೆವು. ದೇ ಪ್ಲಾಂಟೆಡ್ ಅ ಟ್ರೀ. ಅವರು ಮರವನ್ನು ನೆಟ್ಟರು. ಐ ವಿಸಿಟೆಡ್ ಮೈ ಗ್ರ್ಯಾಂಡ್ ಪೇರೆಂಟ್ಸ್. ನಾನು ನನ್ನ ಅಜ್ಜ ಅಜ್ಜಿಯನ್ನು ಭೇಟಿ ಮಾಡಿದೆ. ಶಿ ಹೆಲ್ಪ್ಡ್ ಹರ್ ಮದರ್. ಅವಳು ತನ್ನ ತಾಯಿಗೆ ಸಹಾಯ ಮಾಡಿದಳು. ಹಿ ಪ್ಲೇಡ್ ಕ್ರಿಕೆಟ್. ಅವನು ಕ್ರಿಕೆಟ್ ಆಡಿದನು. ವಿ ವೆಂಟ್ ಶಾಪಿಂಗ್. ನಾವು ಶಾಪಿಂಗ್ಗೆ ಹೋದೆವು ಅಥವಾ ಶಾಪಿಂಗ್ ಮಾಡಿದೆವು. ದೇ ಕುಕ್ಡ್ ಬಿರಿಯಾನಿ. ಅವರು ಬಿರಿಯಾನಿ ಮಾಡಿದರು. ಐ ವಾಚ್ಡ್ ದಿ ಸನ್ಸೆಟ್. ನಾನು ಸೂರ್ಯಾಸ್ತವನ್ನು ನೋಡಿದೆ. ಶಿ ಲಿಸನ್ಡ್ ಟು ಮ್ಯೂಸಿಕ್. ಅವಳು ಸಂಗೀತ ಕೇಳಿದಳು. ಹಿ ಪ್ಲೇಡ್ ಚೆಸ್. ಅವನು ಚೆಸ್ ಆಡಿದನು. ವಿ ವೆಂಟ್ ಫಾರ್ ಅ ವಾಕ್. ನಾವು ನಡೆಯಲು ಹೋದೆವು. ದೇ ಪ್ಲೇಡ್ ಬ್ಯಾಡ್ಮಿಂಟನ್. ಅವರು ಬ್ಯಾಡ್ಮಿಂಟನ್ ಆಡಿದರು. ಐ ಲರ್ನ್ಡ್ ಟು ಸ್ವಿಮ್. ನಾನು ಸ್ನಾನ ಮಾಡಲು ಕಲಿತೆ. ಶಿ ಡ್ರೂ ಅ ಪಿಕ್ಚರ್. ಅವಳು ಚಿತ್ರ ಬಿಡಿಸಿದಳು. ಹಿ ರೋಟ್ ಅ ಪೋಯಮ್. ಅವನು ಕವನ ಬರೆದನು. ವಿ ಪ್ಲೇಡ್ ಹೈಡ್ ಅಂಡ್ ಸೀಕ್. ನಾವು ಕಣ್ಣಾಮುಚ್ಚಾಲೆ ಆಡಿದೆವು. ದೇ ಪ್ಲೇಡ್ ಕಾರ್ಡ್ಸ್. ಅವರು ಕಾರ್ಡ್ಸ್ಗಳನ್ನು ಆಡಿದರು. ಐ ಏಟ್ ಐಸ್ ಕ್ರೀಮ್. ನಾನು ಐಸ್ ಕ್ರೀಮ್ ತಿಂದೆ. ಶಿ ಡ್ರ್ಯಾಂಕ್ ಮಿಲ್ಕ್. ಅವಳು ಹಾಲು ಕುಡಿದಳು. ಹಿ ಏಟ್ ಪಿಜ್ಜಾ. ಅವನು ಪಿಜ್ಜಾ ತಿಂದನು. ವಿ ವೆಂಟ್ ಟು ದಿ ಸಿನಿಮಾ. ನಾವು ಸಿನಿಮಾ ನೋಡಿದೆವು. ದೇ ಪ್ಲೇಡ್ ವಿಡಿಯೋ ಗೇಮ್ಸ್. ಅವರು ವಿಡಿಯೋ ಗೇಮ್ ಆಡಿದರು. ಐ ಬ್ರಷ್ಡ್ ಮೈ ಟೀತ್. ನಾನು ಹಲ್ಲುಜ್ಜಿದೆ. ಶಿ ಕಾಮ್ಡ್ ಹರ್ ಹೇರ್. ಅವಳು ತನ್ನ ಕೂದಲನ್ನು ಬಾಚಿಕೊಂಡಳು. ಹಿ ಟುಕ್ ಅ ಬಾತ್. ಅವನು ಸ್ನಾನ ಮಾಡಿದನು. ವಿ ಹ್ಯಾಡ್ ಬ್ರೇಕ್ಫಾಸ್ಟ್. ನಾವು ಉಪಹಾರ ಸೇವಿಸಿದವು. ದೇ ಹ್ಯಾಡ್ ಡಿನ್ನರ್.
ಅವರು ಭೋಜನ ಸೇವಿಸಿದರು. ನೆಕ್ಸ್ಟ್ ಸೆಂಟೆನ್ಸ್, ಐ woke up early. ನಾನು ಬೆಳಗ್ಗೆ ಎದ್ದೆ. ಶಿ ವೆಂಟ್ ಟು ಬೆಡ್ ಲೇಟ್. ಅವಳು ತಡವಾಗಿ ಮಲಗಿದಳು. ಹಿ ಸ್ಲೆಪ್ಟ್ ವೆಲ್. ಅವನು ಚೆನ್ನಾಗಿ ನಿದ್ರೆ ಮಾಡಿದನು. ವಿ ವಾಚ್ಡ್ ಟಿವಿ. ನಾವು ಟಿವಿ ನೋಡಿದೆವು. ದೇ ಲಿಸನ್ಡ್ ಟು ದಿ ರೇಡಿಯೋ. ಅವರು ರೇಡಿಯೋ ಕೇಳಿದರು. ಐ ಪ್ಲೇಡ್ ದಿ ಗಿಟಾರ್. ನಾನು ಗಿಟಾರ್ ನುಡಿಸಿದೆ. ಶಿ ಸ್ಯಾಂಗ್ ಅ ಸಾಂಗ್ ಇನ್ ದಿ ಶವರ್. ಅವಳು ಸ್ನಾನ ಮಾಡುವಾಗ ಹಾಡು ಆಡಿದಳು. ಹಿ ರೆಡ್ ಅ ಕಾಮಿಕ್ ಬುಕ್. ಅವನು ಕಾಮಿಕ್ ಪುಸ್ತಕ ಓದಿದನು. ವಿ ವೆಂಟ್ ಫಾರ್ ಅ ಪಿಕ್ನಿಕ್. ನಾವು ಪಿಕ್ನಿಕ್ಗೆ ಹೋದೆವು. ದೇ ವೆಂಟ್ ಆನ್ ಅ ಹೈಕ್. ಅವರು ಪಾದಯಾತ್ರೆಗೆ ಹೋದರು. ಐ ಹೆಲ್ಪ್ಡ್ ಮೈ ನೇಬರ್. ನಾನು ನನ್ನ ನೆರೆಹೊರೆಯವರಿಗೆ ಸಹಾಯ ಮಾಡಿದೆ. ಶಿ ಡೊನೇಟೆಡ್ ಬ್ಲಡ್. ಅವಳು ರಕ್ತದಾನ ಮಾಡಿದಳು. ಹಿ ವಾಲಂಟೀರ್ಡ್ ಅಟ್ ದಿ ಹಾಸ್ಪಿಟಲ್. ಅವನು ಆಸ್ಪತ್ರೆಯಲ್ಲಿ ಸ್ವಯಂ ಸೇವಕನಾಗಿ ಕೆಲಸ ಮಾಡಿದನು. ವಿ ಪ್ಲಾಂಟೆಡ್ ಟ್ರೀಸ್ ಇನ್ ದಿ ಪಾರ್ಕ್. ನಾವು ಉದ್ಯಾನದಲ್ಲಿ ಮರಗಳನ್ನು ನೆಟ್ಟೆವು. ದೇ ಕ್ಲೀನ್ಡ್ ದಿ ಬೀಚ್. ಅವರು ಕಡಲ ತೀರವನ್ನು ಸ್ವಚ್ಛಗೊಳಿಸಿದರು. ಐ ಲರ್ನ್ಡ್ ಅ ನ್ಯೂ ಲ್ಯಾಂಗ್ವೇಜ್. ನಾನು ಹೊಸ ಭಾಷೆ ಕಲಿತೆ. ಶಿ ಟುಕ್ ಅ ಕುಕ್ಕಿಂಗ್ ಕ್ಲಾಸ್. ಅವಳು ಅಡುಗೆ ತರಗತಿ ತೆಗೆದುಕೊಂಡಳು. ಹಿ ಜಾಯಿಂಡ್ ಅ ಜಿಮ್. ಅವನು ಜಿಮ್ ಸೇರಿದನು. ವಿ ಟ್ರಾವೆಲ್ಡ್ ಟು ಅ ನ್ಯೂ ಕಂಟ್ರಿ. ನಾವು ಹೊಸ ದೇಶಕ್ಕೆ ಪ್ರಯಾಣಿಸಿದೆವು. ದೇ ವೆಂಟ್ ಆನ್ ಅ ರೋಡ್ ಟ್ರಿಪ್. ಅವರು ರಸ್ತೆ ಪ್ರಯಾಣ ಮಾಡಿದರು. ಐ ಬಾಟ್ ಅ ನ್ಯೂ ಫೋನ್. ನಾನು ಹೊಸ ಫೋನ್ ಖರೀದಿಸಿದೆ. ಶಿ ಸೋಲ್ಡ್ ಹರ್ ಓಲ್ಡ್ ಕಾರ್. ಅವಳು ತನ್ನ ಹಳೆಯ ಕಾರನ್ನು ಮಾರಾಟ ಮಾಡಿದಳು. ಹಿ ರೆಂಟೆಡ್ ಅ ಹೌಸ್. ಅವನು ಮನೆ ಬಾಡಿಗೆ ಪಡೆದನು. ವಿ ಬಾಟ್ ಅ ನ್ಯೂ ಹೌಸ್. ನಾವು ಹೊಸ ಮನೆ ಖರೀದಿಸಿದೆವು. ದೇ ಸೋಲ್ಡ್ ದೇರ್ ಓಲ್ಡ್ ಹೌಸ್. ಅವರು ತಮ್ಮ ಹಳೆಯ ಮನೆಯನ್ನು ಮಾರಾಟ ಮಾಡಿದರು. ಐ ಗಾಟ್ ಅ ನ್ಯೂ ಜಾಬ್. ನನಗೆ ಹೊಸ ಕೆಲಸ ಸಿಕ್ಕಿತು. ಶಿ ಕ್ವಿಟ್ ಹರ್ ಜಾಬ್. ಅವಳು ತನ್ನ ಕೆಲಸವನ್ನು ತೊರೆದಳು. ಹಿ ರಿಟೈರ್ಡ್ ಫ್ರಮ್ ಹೀಸ್ ಜಾಬ್. ಅವನು ತನ್ನ ಕೆಲಸದಿಂದ ನಿವೃತ್ತಿಯಾದನು. ವಿ ಸ್ಟಾರ್ಟೆಡ್ ಅ ನ್ಯೂ ಬಿಸಿನೆಸ್. ನಾವು ಹೊಸ ವ್ಯವಹಾರ ಪ್ರಾರಂಭಿಸಿದೆವು. ದೇ ಕ್ಲೋಸ್ಡ್ ದೇರ್ ಬಿಸಿನೆಸ್. ಅವರು ತಮ್ಮ ವ್ಯವಹಾರವನ್ನು ಮುಚ್ಚಿದರು. ಐ ಗಾಟ್ ಮ್ಯಾರಿಡ್. ನಾನು ಮದುವೆಯಾದೆ. ಶಿ ಗಾಟ್ ಡಿವೋರ್ಸ್ಡ್. ಅವಳು ವಿಚ್ಛೇದನ ಪಡೆದಳು. ಹಿ ಹ್ಯಾಡ್ ಅ ಬೇಬಿ. ಅವನಿಗೆ ಒಂದು ಮಗುವಾಯಿತು. ಐ ಲಾಸ್ಟ್ ಮೈ ಕೀಸ್. ನಾನು ನನ್ನ ಕೀಗಳನ್ನು ಕಳೆದುಕೊಂಡೆ. ಶಿ ಫೌಂಡ್ ಅ ನ್ಯೂ ಹಾಬಿ. ಅವಳಿಗೆ ಹೊಸ ಹವ್ಯಾಸ ಸಿಕ್ಕಿತು. ಹಿ ಮೇಡ್ ಅ ಮಿಸ್ಟೇಕ್. ಅವನು ಒಂದು ತಪ್ಪು ಮಾಡಿದನು. ವಿ ಮಿಸ್ಡ್ ದಿ ಬಸ್. ನಾವು ಬಸ್ಸನ್ನು ತಪ್ಪಿಸಿಕೊಂಡೆವು. ದೇ ಬ್ರೋಕ್ ಅ ವೇಸ್. ಅವರು ಹೂದಾನಿಯನ್ನು ಒಡೆದರು. ಹೂದಾನಿ ಅಂತ ಹೇಳಿದ್ರೆ ಹೂ ಇಡುವಂತಹ ಒಂದು ಬಕೆಟ್ ತರ ಇರುತ್ತೆ ಸಣ್ಣ, ಅದನ್ನು ಹೂದಾನಿ ಅಂತ ಕರೆಯೋದು. ಅದನ್ನ ವೇಸ್ ಅಂತ ಕರೆಯೋದು. ಐ ಫೆಲ್ಟ್ ಹ್ಯಾಪಿ. ನನಗೆ ಸಂತೋಷವಾಯಿತು. ಶಿ ಫೆಲ್ಟ್ ಸ್ಯಾಡ್. ಅವಳಿಗೆ ದುಃಖವಾಯಿತು. ಹಿ ಫೆಲ್ಟ್ ಆಂಗ್ರಿ. ಅವನಿಗೆ ಕೋಪವಾಯಿತು. ವಿ ಫೆಲ್ಟ್ ಟಯರ್ಡ್. ನಮಗೆ ದಣಿವಾಯಿತು. ದೇ ಫೆಲ್ಟ್ ಎಕ್ಸೈಟೆಡ್. ಅವನಿಗೆ ಉತ್ಸಾಹವಾಯಿತು. ಐ ಡ್ರೀಮ್ಡ್ ಆಫ್ ಫ್ಲೈಯಿಂಗ್. ನಾನು ಹಾರಾಡುವ ಕನಸು ಕಂಡೆ. ಶಿ ಹೋಪ್ಡ್ ಫಾರ್ ದಿ ಬೆಸ್ಟ್. ಅವಳು ಉತ್ತಮವಾದುದನ್ನು ಆಶಿಸಿದಳು. ಹಿ ಫಿಯರ್ಡ್ ದಿ ವರ್ಸ್ಟ್. ಅವನು ಕೆಟ್ಟದರ ಬಗ್ಗೆ ಹೆದರಿದನು. ವಿ ವರೀಡ್ ಅಬೌಟ್ ದಿ ಫ್ಯೂಚರ್. ನಾವು ಭವಿಷ್ಯದ ಬಗ್ಗೆ ಚಿಂತಿಸಿದೆವು. ದೇ ವಂಡರ್ಡ್ ವೈ. ಅವರು ಏಕೆ ಎಂದು ಆಶ್ಚರ್ಯಪಟ್ಟರು. ಐ ರಿಯಲೈಸ್ಡ್ ಮೈ ಮಿಸ್ಟೇಕ್. ನಾನು ನನ್ನ ತಪ್ಪನ್ನು ಅರಿತುಕೊಂಡೆ.
ಶಿ ರಿಮೆಂಬರ್ಡ್ ಹರ್ ಚೈಲ್ಡ್ಹುಡ್. ಅವಳಿಗೆ ತನ್ನ ಬಾಲ್ಯ ನೆನಪಾಯಿತು. ಹಿ ಫಾರ್ಗಾಟ್ ಹೀಸ್ ಅಂಬ್ರೆಲಾ. ಅವನಿಗೆ ತನ್ನ ಛತ್ರಿ ಮರೆತು ಹೋಯಿತು. ವಿ ಲರ್ನ್ಡ್ ಅ ವ್ಯಾಲ್ಯುಬಲ್ ಲೆಸನ್. ನಾವು ಅಮೂಲ್ಯವಾದ ಪಾಠವನ್ನು ಕಲಿತೆವು. ದೇ ಮೇಡ್ ಅ ನ್ಯೂ ಫ್ರೆಂಡ್. ಅವರು ಹೊಸ ಸ್ನೇಹಿತ ಮಾಡಿಕೊಂಡರು. ಶಿ ಟೋಲ್ಡ್ ಮೀ ಅ ಸ್ಟೋರಿ. ಅವಳು ನನಗೆ ಕತೆ ಹೇಳಿದಳು. ಐ ಗೇವ್ ಹರ್ ಅ ಗಿಫ್ಟ್. ನಾನು ಅವಳಿಗೆ ಉಡುಗೊರೆ ಕೊಟ್ಟೆ. ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೀವೇನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇದೇ ಥರದ ವಿಡಿಯೋಗಳಿಗಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಗೇನ್.